ಇಲ್ಲಿವರೆಗೂ ನಾನು ಸ್ವಲ್ಪ ಫ್ರೀ ಈಗ ನಮ್ಮ ಅಮ್ಮಂಗೂ ಹೆಲ್ಪ್ ಮಾಡಬೇಕು. ಒಬ್ಬಟ್ಟು ಮಾಡ್ತಿದ್ದಾರೆ, ಇಲ್ಲ ಅಂದರೆ ನನಗೆ ಪಕ್ಕ ಬೀಳ್ತವೆ. ಇವತ್ತು ಒಂದಿನ ರಜಾ ಇದ್ದರೂ ಕೂಡ ಕೆಲಸ ಮಾಡಲೇಬೇಕು. ಡಿಸ್ಟರ್ಬ್ ಮಾಡ್ತಿದ್ದಾರೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇವತ್ತು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಯುಗಾದಿಯಲ್ಲಿ ಸಾಂಬಾರು ರೆಡಿಯಾಗಿದೆ. ಸೊ ಈಗ ಒಬ್ಬಿಟ್ಟು ನಮ್ಮಮ್ಮ ತಟ್ಟೆಗೆ ಹಾಕ ತಿನ್ನಿ ಅಂದರೆ ನಮ್ಮಪ್ಪ ಹಿಡ್ಕೊ ತಿಂತಾರೋ ಸ್ಟೈಲ್ ನೋಡಿ ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತು ಏನಪ್ಪ ಬ್ಲಾಗ್ ಅಂತ ಅಂದರೆ ಎಲ್ಲರೂ ಆಗಲೇ ತಮ್ಮನಲ್ಲಿ ನೋಡಿರ್ತೀರ. ಸೊ ಇವತ್ತು ನಮ್ಮನೇಲಿ ಹೇಗೆ ಹಬ್ಬ ಆಚರಿಸ್ತೀವಿ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ. ನಮ್ಮಮ್ಮ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇವತ್ತು ನಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಯುಗಾದಿನ ಅಂತ. ಗ್ರ್ಯಾಂಡ್ ಅಂತ ಏನೂ ಇಲ್ಲ, ಸಿಂಪಲಾಗೆ ಸೆಲೆಬ್ರೇಟ್ ಮಾಡ್ತೀವಿ. ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಕೀಪ್ ವಾಚಿಂಗ್, ವಿಡಿಯೋನ ಹೆಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ರೆಡಿ ಆಗೋಣ ಬನ್ನಿ. ಹಣೆಗೆ ಇಟ್ಕೊಂಡಿಲ್ಲ ನಾನಿನ್ನ, ಈಗ ಸ್ನಾನ ಮಾಡ್ಕೊಬಂದೆ. ಸೊ ಹಣೆಗೆ ಇಟ್ಕೊಂಡು ಈಗ ಬೇಗ ಬೇಗ ನಮ್ಮಪ್ಪ ಪೂಜೆ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗಲಿಲ್ಲ ಅಂದರೆ ನಮ್ಮಪ್ಪ ಬೈತಾರೆ ಈಗ. ಸೊ ಬೇಗ ಬೇಗ ಐಲ್ ಗೆಟ್ ರೆಡಿ ಆಗಿಬಿಟ್ಟು ಸಿಗ್ತೀನಿ ಅಲ್ಲಿಗಂಟ. ಕೀಪ್ ವಾಚಿಂಗ್ ಅಂತ ಹೇಳ್ತಾ ಬಾಯ್. ಫೈನಲಿ ಈಗ ರೆಡಿ ಆದೆ. ಸೊ ಈಗ ನಮ್ಮಪ್ಪ ಪೂಜೆ ಕರೀತಾರೆ. ಸೊ ಹೋಗಬೇಕು. ಸೊ ಹೋಗೋಣ ಬನ್ನಿ. ಪೂಜೆ ಹೆಂಗೆ ಮಾಡ್ತಿದ್ದಾರೆ ತೋರಿಸ್ತೀನಿ ನಿಮಗೆಲ್ಲರೂ. ಹೇಳು, ಏನು ಹೇಳಿ ನಿನ್ನ ರೋದನೆ ಏನು ಗೊತ್ತಾ? ಯಾವ ಸೊ ಪ್ರಾಬ್ಲಮ್ ಏನಂತಂದರೆ ವೀಡಿಯೋ ಮಾಡ್ತಾಯಿದ್ಲು ನಾನು ರೆಡಿ ಆಗೋವರೆಗೂ. ಸೊ ಅದನ್ನ ವೀಡಿಯೋಲ್ಲಿ ಹೇಳ್ತೀನಿ ನಾನು ತೋರಿಸು ನಾನು ಅಂತಂತಿದ್ಲು. ಅದನ್ನೇ ಅವ್ರ ಪ್ರಾಬ್ಲಮ್ ಆಗಿತ್ತು. ನಾನು ಮಾಡಿದ ವೀಡಿಯೋ ನಿನಗೆ ಇಷ್ಟತ್ತು ಅಂತ ಅಷ್ಟೇ. ಸೊ ಈಗ ಬನ್ನಿ ಪೂಜೆ ಹತ್ರ ಹೋಗೋದ. ಪೂಜೆ ಹೇಗೆ ಮಾಡ್ತಿದ್ದಾರಪ್ಪ ಅಂತ ನೋಡೋದ ಬನ್ನಿ. ಲೆಟ್ಸ್ ಗೋ. ಇವತ್ತು ನಾನೇ ಇದನ್ನೆಲ್ಲ ಕಟ್ಟಿದ್ದು, ತೋರಣ ಅಂತಾರಲ್ಲ ಅದನ್ನ ಕಟ್ಟಿ ಇಲ್ಲಿ ರಂಗೋಲಿ ಬಿಡಿಸಿ ಹೊಸ್ಲಿಗೆ ಬನ್ನಿ. ನಾನು ಮತ್ತೆ ಗೇಟ್ ಹತ್ರನೂ ರಂಗೋಲಿ ಬಿಡಿಸಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮ್ಮೆಲ್ರಿಗೂ. ಅಷ್ಟೊಂದು ಚೆನ್ನಾಗಿ ಬಿಡ್ಸೋಕ್ಕೆ ಬರಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್ ಬಿಡಿಸೋದಕ್ಕೆ. ಸೊ ಬಿಡಿಸಿದ್ದೀನಿ. ನಮ್ಮಮ್ಮ ಪೂಜೆ ಮಾಡೋಂಗಿರಲಿಲ್ಲ. ನಮ್ಮಮ್ಮ ಇಟ್ಟಿದ್ರೆ ನನಗೆ ವರ್ಕ್ಸ್ ಎಲ್ಲ ಇರ್ತಿರ್ಲಿಲ್ಲ ಮಾಡೋದಕ್ಕೆ. ನಮ್ಮಮ್ಮ ಇಲ್ಲದೆ ಇರೋ ಕಾರಣ, ನಮ್ಮಮ್ಮ ಪೂಜೆ ಮಾಡದೇ ಇರೋ ಕಾರಣ ನಾನು ಮಾಡಬೇಕಾಗಿರೋವಂಥ ಪರಿಸ್ಥಿತಿ. ಸೊ ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ಅಪ್ಪಂಗೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಅಂದರೆ ಸ್ನಾನ ಮಾಡ್ಕೊಂಡ್ಬಂದು ನಾನು ರೆಡಿಯಾಗಿ ನಿಂತಿದ್ದೀನಿ. ಇನ್ನೂ ಅಪ್ಪ ಕತೆ ಓದ್ತಿದ್ದಾರೆ. ಅಪ್ಪ ಕತೆ ಓದಿ ಮುಗಿಸಾದ್ಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾನು ಸ್ವಲ್ಪ ಫ್ರೀ ಈಗ ನಮ್ಮ ಅಮ್ಮಂಗೂ ಹೆಲ್ಪ್ ಮಾಡಬೇಕು. ಒಬ್ಬಟ್ಟು ಮಾಡ್ತಿದ್ದಾರೆ, ಇಲ್ಲ ಅಂದರೆ ನನಗೆ ಪಕ್ಕ ಬೀಳ್ತವೆ. ಇವತ್ತು ಒಂದಿನ ರಜಾ ಇದ್ದರೂ ಕೂಡ ಕೆಲಸ ಮಾಡಲೇಬೇಕು, ಇಲ್ಲಾಂದರೆ ನಮ್ಮಮ್ಮ ಪಕ್ಕ ಬೈತಾರೆ. ನಾನು ಕೆಲಸ ಮಾಡೋದು ದಿನ ನಂಗೆ ರಷ್ಟೇ ಇಲ್ಲ ಅಂತ. ನಿಮ್ಮ ಮದರ್ಸ್ ಕೂಡ ಹಿಂಗೇನಾ? ಮೇ ಬಿ ಇಂಡಿಯನ್ ಮದರ್ಸ್ ಬಿ ಲೈಕ್ ಹಿಂಗೆ ಅನಿಸುತ್ತೆ. ಇಂಡಿಯನ್ ಮದರ್ಸೇ ಹೀಗೆ, ಅವರು ಕೆಲಸ ಮಾಡ್ತಿದ್ದಾರೆ, ನಾವು ಮಾಡಬೇಕು. ನಿಮ್ಗೆ ಒಂದಿನ ರಜಾ ಕೊಟ್ಟಿರಲಿ, ಮಾಡಬೇಕಷ್ಟೆ. ಸೊ ಈಗ ನಮ್ಮ ಅಮ್ಮಂಗೂ ನಾನು ಹೆಲ್ಪ್ ಮಾಡಬೇಕು. ಬನ್ನಿ ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ, ಮತ್ತು ಪೂಜೆ ಏನು ಮಾಡ್ತಿದ್ದಾರೆ ನಾವಪ್ಪ ಅಂತಲೂ ತೋರಿಸ್ತೀನಿ ನಿಮ್ಮೆಲ್ರಿಗೂ. ಕಮ್ ಲೆಟ್ಸ್ ಗೋ. ಓಂ ಧರ್ಮಣವಲಂತಾಯ ನಮಃ, ಓಂ ಶಿವಲಿಂಗಪ್ರತಿಷ್ಠಾತ್ರಾಯ ನಮಃ, ಓಂ ಸರ್ವೋಪಗಣಯೋಗಿತಾಯ ನಮಃ, ಓಂ ಪರಮಾತ್ಮನೇ ನಮಃ. ಒಬ್ಬಿಟ್ಟು ಮಾಡ್ತಿದ್ದಾರೆ. ಸೊ ಬನ್ನಿ ಮೆತ್ತಿಗೆ ಹೋಗಿ ನೋಡ್ಕೊಂಬರೋಣ ಏನು ಮಾಡ್ತಿದ್ದಾರೆ ಅಂತ. ನಾನು ಯಾರಾಗಲೇ ಹೊಂಟೋಗ್ಬಿಟ್ರೆ ಪಕ್ಕ ನನಗೆ ಕೆಲಸ ಜಾಯಿನ್ ಮಾಡಿಬಿಡ್ತಾರೆ. ಮೆತ್ತು ವೀಡಿಯೋ ಮಾಡ್ಕೊಂಡು ಬಂದುಬಿಡ್ತೀನಿ. ಕಮ್ ಲೆಟ್ಸ್ ಗೋ. ಒಬ್ಬಿಟ್ಟು ಏನು ಮಾಡಿದ್ರಿ ಹೇಳಿ, ಬೈಬೇಡಿ. ಆದರೆ ಇನ್ನೂ ಮಾಡೋಗಿಲ್ವಾ? ಇಷ್ಟೊತ್ತು ಬೇಕಾ ಮಾಡೋದಕ್ಕೆ? ಸೊ ಇಲ್ಲಿ ಹೂರ್ಣ ರೆಡಿಯಾಗಿದೆ. ಸೊ ಏನಿದ್ರು ಮಾಡಬೇಕಷ್ಟೆ. ಈಗ ಸಾಂಬಾರು ರೆಡಿ ಆಗ್ತಾಯಿದೆ. ಮಾಡಿ ಕ್ಯಾರಿ ಆನ್. ಬರ್ತೀನಿ ಮಾಡಿ ಇಲ್ಲಿಂದ. ಆಯಿತಾ? ಪೂಜೆ ಮಾಡಿ ದಕ್ಷಿಣ ಕೊಡದೆ ಪೂಜೆ ಹೆಂಗೆ ಮಾಡೋದು? ದರ್ಶನ ಬರೀ ಕೊಡ್ತಾರ, ಮಾಡ್ತಾರದು ಮನೇಲಿ. ದಕ್ಷಿಣ ಇಲ್ಲ ಅಂದರೆ ಉಂಗ್ರನ ಚೈನ ಕೊಡ ಮುಂದೆ ಬೇಗ. ಅಷ್ಟೊಂದು ಶ್ರೀಮಂತರ ಅಲ್ವಲ್ಲ ನಾವು ಕೊಡೋದಕ್ಕೆ. ಬೇಗ ಬೇಗ ಮಾಡಿ ಪೂಜೆನ. ಟಿವಿಲೆಲ್ಲ ಹಾಕಿರ್ತಾರೆ, ಅದನ್ನೇ ಬಿಚ್ಕೊಟ್ರು ಮಾಡವ. ಹಾಂ, ಹಂಗೆಲ್ಲ ಬಿಚ್ಕೊಡ್ಬಾರ್ದಂತೆ, ನಮ್ಮಪ್ಪ ಹೇಳ್ಕೊಟ್ಟಿರೋದು. ಹಾಂ ಹೌದು ಹೌದು ಹೌದು. ಬೇಗ ಬೇಗ ಮಾಡಿ. ಫೈನಲಿ ನಮ್ಮಪ್ಪ ಪೂಜೆ ಮಾಡ್ತಾಯಿದ್ದಾರೆ. ಸೊ ನಿಂತ್ಕೊಂಡು ಕೈ ಮುಗಿಯೋಣ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಹೇಗಾಯಿತು ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಫೈನಲಿ ಸಾಂಬಾರು ರೆಡಿಯಾಗಿದೆ. ಸೊ ಈಗ ಒಬ್ಬಿಟ್ಟು ನಮ್ಮಮ್ಮ ತಟ್ಟಿ ಕೊಡ್ತಾಯಿದ್ರೆ ನಾನು ಬೇಯಿಸ್ತಾ ಇದ್ದೀನಿ. ಸೊ ಬೇಯಿಸೋಣ ಬನ್ನಿ.
ಈಗ ನನ್ನ ತಂಗಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋದ ಒಬ್ಬಿಟ್ಟು ತಗೋ ತಿನ್ಬಿಟ್ಟು ಬೇಗ ಬಾ. ಹೆಂಗೈತೆ ಒಬ್ಬಿಟ್ಟು? ಚೆನ್ನಾಗಿ ಪೂಜಾರಪ್ಪ, ಪೂಜೆ ಆಯಿತಾ? ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನೋಡಿ ಏನು ಕೇರು ಹಸ್ಬೆಂಡ್ ಮೇಲೆ. ಅಮ್ಮ ಈಗಲೂ ಅದೇನು ಬೈತಿದ್ರಿ? ಬೈದಿದ್ದು ನಮ್ಮ ಅಪ್ಪಂಗೆ. ಯಾರಿಗೆ? ಚಿಕ್ಕಿಗೆ ಫೋನ್ ಮಾಡೋದು ಇಲ್ಲಿ ನಮ್ಮ ಅಪ್ಪಂಗೆ ಏನೋ ಬೈತಿದ್ರಲ್ಲ, ಬೈರಿ. ಈಗ ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಟ್ರೆ ಇವತ್ತಿಗೆ ಕಳಿಸಿದ್ರೆ ಸಾಮಾನು ಸಂಜೆಗೆ ಪೂಜೆ ಮಾಡ್ತೀವಿ ನಾವು. ಆದರೂ ಏನೂ ಆಯ್ತಾ ಇರಲಿಲ್ಲ. ಅದ್ರ ಮೇಲೆ ಹಬ್ಬ ಮುಗಿಸಿ ಮನೆ ಕಡೆ ಟೈಮು ನಮ್ಮಲ್ಲಿ ಹಬ್ಬ ನೋಡಿ ಗಾಯ್ತು. ನಿಮ್ಮಮ್ಮನೂ ಹಿಂಗೇನಾ ಹೇಳಿ, ಕಮೆಂಟ್ ಮಾಡಿ. ಸೊ ಈಗ ನಮ್ಮಮ್ಮ ಅವ್ರ ತಂಗಿ ಜೊತೆ ಮಾತಾಡ್ತಾರೆ ನೋಡಿ ಗಾಯ್ಸ್. ತಂಗಿ ಮೇಲೆ ಎಷ್ಟು ಪ್ರೀತಿ, ಅವರೇ ಫೋನ್ ಮಾಡಿ ಮಾತಾಡ್ತಾರೆ. ತಗೊಳ್ಳಿ, ಹಿಡ್ಕೊಳ್ಳಿ, ನಾನು ಬೇಯಿಸ್ಬೇಕು. ಎಲ್ಲಿಡ್ಲಿ ಮತ್ತೆ ಇನ್ನು ಸುಮ್ಮನೆ ಬೈತಾನೆ ಇರುತ್ತೆ ಗಾಯ್ಸ್ ನಮ್ಮಮ್ಮ. ಫೋನ್ ಎತ್ತಲಿ ಹಿಡಿದು ಅವ್ರು ಮನೆಗಳು ನನಗೆ ಗೊತ್ತು. ನಮ್ಮ ಚಿಕ್ಕಿ ಸ್ಲೀಪಲ್ಲಿದ್ದಾರೆ, ಸೊ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ನಮ್ಮಮ್ಮ ಆಗಲೇ ಮನಗ್ಬಿಟ್ಟವಳೆ ಎಲ್ಲ ಕೆಲಸ ಮುಗಿಸಿ ಅಂತ ಹೇಳ್ತವ್ರೆ. ಬಿಟ್ಟು ನಮ್ಮಮ್ಮ ತಟ್ಟೆಗೆ ಹಾಕತ್ತೀನಿ ಅಂದರೆ ನಮ್ಮಪ್ಪ ಹಿಡ್ಕೊ ತಿಂತಾರೋ ಸ್ಟೈಲ್ ನೋಡಿ ಗೈಸ್. ನೀಟಾಗಿ ತಿನ್ಬೇಕು ತಾನೇ, ಹಂಗಂತ ಹೆಂಗೆ ಬೇಕು ಹಂಗಂಗೆ ತಿನ್ನೋದಾ? ಇಷ್ಟ ಇಲ್ಲ ಮಾತಾಡ್ಕೊಂಡು ಏನೇ ಹಾಕಿರಿ ಅದನ್ನೂ ಹಾಕ್ಬೇಕಾ? ಇಲ್ಲ. ನಮ್ಮಪ್ಪ ಹೇಳ್ದಂಗೆ ಆಯ್ತದೆ. ಹೋಗಪ್ಪ ನೀವು, ಇಷ್ಟೊತ್ತು ಗಂಟೆ ನಾನು ಚೆನ್ನಾಗೇ ಮಾಡ್ತಿದ್ದೆ. ಇಲ್ಲಿ ಫೈನಲಿ ಒಬ್ಬಿಟ್ಟು ಮಾಡಿದ್ದೆಲ್ಲ ಮುಗೀತು. ಸೊ ಈಗ ಏನಿದ್ರು ಬೆಳಗ್ಗೆ ತಿಂಡಿಲ್ಲ. ಸೊ ಈಗ ತಿಂಡಿ ತಿನ್ನಕ್ಕೆ ಹೋಗಬೇಕು. ತಿಂಡಿ ಆಮೇಲೆ ಸಿಗ್ತೀನಿ ಮೆಟ್ರಿಗೂ. ಬಾಯ್. ಈಗ ಒಬ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ಗಾಯ್ಸ್. ಸೊ ಹೀಗಿತ್ತು ನಮ್ಮ ಮನೇಲಿ ಹಬ್ಬ ಅಷ್ಟೇ. ಪೂಜೆ ಎಲ್ಲ ಮುಗೀತು, ಎಲ್ಲ ಮುಗೀತು ಹಬ್ಬ ಎಲ್ಲ. ಏನೇನಿದ್ರು ಕ್ಯಾಶುವಲ್ ಡೇ ಆಗಿರುತ್ತೆ ಅಷ್ಟೇ. ಸೊ ನಿಮ್ಗೆ ಯಾರಿಗೂ ಬೋರ್ ಮಾಡಬಾರ್ದು ವ್ಲಾಗ್ನ ಅಂತ ಹೆಣ್ಣು ಮಾಡ್ತಾಯಿದ್ದೀನಿ ವ್ಲಾಗ್ನ. ಮತ್ತು ಎಲ್ರಿಗೂ ಹ್ಯಾಪಿ ಯುಗಾದಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾ, ಮತ್ತಿನ್ನೇನು ಅಂತಂದರೆ ಕೆಲವೊಬ್ಬರು ಕಾರ್ಡ್ಸ್ ಆಡೋಕ್ಕೆ ಹೋಗ್ತಾರೆ. ಸೊ ಯಾರೂ ಸಾಲಕ್ಕೆ ಒಳಗಾಗಿ ಮನೇಲಿ ಅಥವಾ ಫ್ಯಾಮಿಲಿಗೆ ಪ್ರಾಬ್ಲಮ್ ಮಾಡೋಕ್ಕೆ ಹೋಗಬೇಡಿ. ಆಡಿದ್ರು ಲಿಮಿಟಲ್ಲಿ ಆಡಿ, ಸೇಫರ್ ಝೋನಲ್ಲಿ ಆಡಿ, ಖುಷಿಯಾಗಿರಿ. ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ ಮತ್ತು ನಮಗೂ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳಿಕೊಂಡೆ. ಸೊ ಅಷ್ಟೇ, ಇನ್ನೇನು ಇಲ್ಲ. ವ್ಲಾಗು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಪಕ್ಕ ಎಲ್ರಿಗೂ ಬೋರ್ ಆಗುತ್ತೆ. ಕ್ಯಾಶುವಲ್ ಡೇನೇ ಆಗಿರುತ್ತೆ, ಇನ್ನೇನೂ ಇಲ್ಲ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ರಿಗೂ ಖುಷಿಯಾಗಿ ಇರಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಯಾವ ಥರ ಬೇಕು ಹೇಳಿ. ಇವತ್ತು ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡ ತೋರಿಸಿದ್ದೀನಿ. ಅಪ್ಪ, ಅಮ್ಮ ಮತ್ತು ನನ್ನ ತಂಗಿನ, ಮತ್ತು ನಾನು ಇದ್ದೀನಿ ಆ್ಯಸ್ ಯೂಶುವಲ್. ನಾವಿರೋದು 4 ಜನ ನಮ್ಮ ಮನೇಲಿ ಅಂತ ಹೇಳಿದ್ದೆ ಅಲ್ಲ ಓದು ಬ್ಲಾಗಲ್ಲಿ. ಸೊ ಎಲ್ಲರೂ ತೋರಿಸಿದ್ದೀನಿ ಇವತ್ತು ನಮ್ಮಪ್ಪ ಅಮ್ಮನ್ನೆಲ್ಲ. ಅದು ಒಂದು ಖುಷಿ. ವ್ಲಾಗಲ್ಲಿ ನಮ್ಮಪ್ಪ ಅಮ್ಮ ಬಂದಿದ್ದಾರೆ ಅಂತ ಫಸ್ಟ್ ಟೈಮ್ ನಾನು ವ್ಲಾಗಲ್ಲಿ ನಮ್ಮಪ್ಪ ಅಮ್ಮನ ತೋರಿಸಿರೋದು. ಸೊ ಹಾಗಾಗಿ ಅದು ತುಂಬ ಖುಷಿ ಇದೆ. ಮತ್ತು ಫ್ಯಾಮಿಲಿ ಜೊತೆ ಯಾವ ಥರ ವ್ಲಾಗ್ಸ್ ಬೇಕು ನಿಮಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ರೀತಿ ನಮ್ಮಪ್ಪ ಅಮ್ಮನ ಜೊತೆ, ನನ್ನ ತಂಗಿ ಜೊತೆ ಎಲ್ಲ ವ್ಲಾಗ್ ಮಾಡೋಕ್ಕೆ ಮಾಡ್ತೀನಿ ಅಷ್ಟೇ. ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಅಷ್ಟೇ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಕಮೆಂಟ್ ಮಾಡಿ ಯಾವ ಥರ ವ್ಲಾಗ್ ಬೇಕು ಅಂತ. ಬಾಯ್. ಅಷ್ಟೇ.